ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಅದ ವರ್ಗ ಮತ್ತು ವರ್ಗಮೂಲಗಳು. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ಎಕ್ಸಸೈಸನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಅಭ್ಯಾಸ 5.4 ಇದರಲ್ಲಿ ಮೊದಲ 2 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಈ ಒಂದು ಅಭ್ಯಾಸಕ್ಕೆ ಸಂಬಂಧಿಸಿದ ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ. ಈ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾಪ್ಟ್ರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ, ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಗೆ, HSTR ಮತ್ತು GPSTR ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ. ಆದ್ದರಿಂದ ಈ ಒಂದು ಚಾಪ್ಟರ್ನ ನೀವು ಕಂಪ್ಲೀಟಾಗಿ ವಾಚ್ ಮಾಡಿ. ಎಲ್ಲ ವಿಡಿಯೋಗಳು ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ, ಇವಾಗ 3ನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ದಶಮಾಂಶ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಮೊದಲನೇ ಒಂದು ಪ್ರಶ್ನೆ ಈ ರೀತಿಯಾಗಿದೆ. 2.56 ಅಂತ ದಶಮಾಂಶ ಸಂಖ್ಯೆ ಇದೆ. 2.56 ಅಂತ ದಶಮಾಂಶ ಸಂಖ್ಯೆ ಇದೆ. ಈ ಒಂದು ದಶಮಾಂಶ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ದಶಮಾಂಶಗಳನ್ನು ಕೊಟ್ಟಾಗ ಯಾವ ರೀತಿಯಾಗಿ ವರ್ಗಮೂಲವನ್ನು ಕಂಡು ಹಿಡಿಯಬಹುದು ಅಂತ ನೋಡೋದಾದರೆ, ಇದನ್ನು ಕೂಡ ನಾವು ಭಾಗಾಕಾರ ವಿಧಾನದಿಂದ ಸಾಲ್ವ್ ಮಾಡೋಣ. ಭಾಗಾಕಾರ ವಿಧಾನದಿಂದ ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ನೋಡಿದ್ವಿ. ಓಕೆ, ಈ ಸಂಖ್ಯೆಗಳು ಏನಿದಾವಪ್ಪ ಅಂದರೆ ಬೆಸ ಸಂಖ್ಯೆಗಳಿದ್ದಾವೆ. 1, 2, 3 ಸಂಖ್ಯೆಗಳಿದ್ದಾವೆ, ಬೆಸ ಸಂಖ್ಯೆಗಳಿದ್ದಾವೆ. ಹಾಗಾದರೆ ಬೆಸ ಸಂಖ್ಯೆಗಳಿದ್ದಾಗ ನಾವು ಏನನ್ನು ಮಾಡಬೇಕು? ಬಿಡಿ ಸ್ಥಾನದಿಂದ ಒಂದು 2 ಸಂಖ್ಯೆಗಳ ಕೂಡಿಸಿ ಒಂದು ಗ್ರೂಪನ್ನಾಗಿ ಮಾಡ್ಕೋಬೇಕು. ಉಳಿದ ಸಂಖ್ಯೆ 1 ಇದೆ, ಇದನ್ನು ಸಪ್ರೇಟಾಗಿ ಒಂದೇ ಗ್ರೂಪಾಗಿ ಮಾಡಬೇಕು. ಓಕೆ, ಇವಾಗ ಏನು ಮಾಡಬೇಕು ನಾವು? ನಂತರ 2ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದಿದೆ? 1 ಇದೆ, ಹೌದಲ್ವಾ? 1 1 1. 2ರಲ್ಲಿ 1ಅನ್ನು ಮೈನಸ್ ಮಾಡಿ 1 ಬರುತ್ತೆ. ಈ ಒಂದು ದಶಮಾಂಶವನ್ನು ಏನು ಮಾಡಬೇಕು? ಅದೇ ರೀತಿಯಾಗಿ ತೆಗೆದುಕೊಳ್ಳೋಣ. ಈ 56ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇಲ್ಲಿ ದಶಮಾಂಶವನ್ನು ಕೊಟ್ಟಿರೋದ್ರಿಂದ ಇಲ್ಲಿಯೂ ಕೂಡ ನಾವು ಒಂದು ದಶಮಾಂಶ ಬಿಂದುವನ್ನು ಕೊಡೋಣ. ಇದಕ್ಕೆ 1ಅನ್ನು ಕೂಡಿಸಿ ಈಗ 2 ಆಯಿತು. ನಂತರ 2 ಆಯಿತು ಅಂದಾಗ ಈ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಸಂಖ್ಯೆ? 6 ಇದೆ. ಬಿಡಿ ಸ್ಥಾನದಲ್ಲಿ 6 ಇದ್ದರೆ 4ರ ವರ್ಗ 16 ಮತ್ತು 6ರ ವರ್ಗ 36. ಅಂದರೆ ಬಿಡಿ ಸ್ಥಾನದಲ್ಲಿ 2 ಸಂಖ್ಯೆಗಳಲ್ಲಿ 6 ಬರ್ತಾ ಇದೆ. ಹಾಗಾದರೆ ನಾವಿಲ್ಲಿ 2ರ ಪಕ್ಕದಲ್ಲಿ 4 ಆದರೂ ತಗೋಬೇಕು ಅಥವಾ 6 ಆದರೂ ತಗೋಬೇಕು. ಹಾಗಾದರೆ ಯಾವ ಸಂಖ್ಯೆಯನ್ನು ತಗೊಂಡ್ರೆ ಇಲ್ಲಿ ಕರೆಕ್ಟಾಗಿ 156 ಬರುತ್ತೆ? 24 × 4 ಮಾಡಿದಾಗ ಎಷ್ಟು ಬರುತ್ತೆ ನೋಡಿ? 96 ಬರುತ್ತೆ. ಸೊ ಇದು ಬರೋದಿಲ್ಲ. 26 × 6 ಅಂತ ತೆಗೆದುಕೊಳ್ಳಿ. ಓಕೆ, ಕರೆಕ್ಟಾಗಿ ಬರ್ತಾಯಿದೆ. ಸೊ ಇವಾಗ 26 × 6 156. ಓಕೆ, +6 32. ಇದು ಪೂರ್ತಿಯಾಗಿ ಏನಾಗ್ತಾ ಇದೆ? ಭಾಗ ಹೋಗ್ತಾ ಇದೆ, ಆದ್ದರಿಂದ 0. ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ 2.56 ಈ ಒಂದು ಸಂಖ್ಯೆಯ ವರ್ಗಮೂಲ ಎಷ್ಟಿದೆ? 1.6. ಓಕೆ, ಈ ರೀತಿಯಾಗಿ ದಶಮಾಂಶ ಬಿಂದುವನ್ನು ಹೊಂದಿರುವಂತಹ ಸಂಖ್ಯೆಗಳ ವರ್ಗಮೂಲವನ್ನು ನಾವು ಭಾಗಾಕಾರ ವಿಧಾನದಿಂದ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಪ್ರಶ್ನೆ, ಸಬ್ ಕ್ವಶನ್ 2ನೇದು 7.29 ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ ಬೆಸ ಸಂಖ್ಯೆಗಳಿದ್ದಾವೆ. 7.29 ಅಂತ ಇದೆ. ಬಿಡಿ ಸ್ಥಾನದಿಂದ ಬಂದು 2 ಗ್ರೂಪನ್ನಾಗಿ ಮಾಡಿಕೊಳ್ಳಿ. ನಂತರ ಉಳಿದಂಥ ಸಂಖ್ಯೆ ಇನ್ನೊಂದು ಗ್ರೂಪನ್ನು ಮಾಡಿಕೊಳ್ಳಿ. ನಂತರ 7ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದಿದೆ? 4 ಇದೆ. 2 2
4. 7ರಲ್ಲಿ 4ನ್ನು ಮೈನಸ್ ಮಾಡಿ 3. ಬಿಂದುವನ್ನು ತೆಗೆದುಕೊಳ್ಳಿ 29. ಇದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದಕ್ಕೆ +2 ಮಾಡಿ 4 ಆಗುತ್ತೆ. ನಂತರ ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನಿದೆಪ್ಪ ಅಂದರೆ 9 ಇದೆ. 9 ವರ್ಗಮೂಲ ಬರುವಂತಹ ವರ್ಗ ಸಂಖ್ಯೆಗಳು ಯಾವುವು ಅಂದರೆ 3 3 9, 3ರ ವರ್ಗ 9 ಬರುತ್ತೆ. ಅದೇ ರೀತಿಯಾಗಿ 7ರ ವರ್ಗ 49 ಅಂದರೆ ಬಿಡಿ ಸ್ಥಾನದಲ್ಲಿ 9 ಬರ್ತಾ ಇದೆ. ಹಾಗಾದರೆ ನಾವು 43 ಆದರೂ ತಗೋಬೇಕು, 47 ಆದರೂ ತಗೋಬೇಕು. ಈಗ 43 ಮೂರನೇ ಅಂದಾಗ 129 ಬರುತ್ತೆ. ಇದನ್ನು ತಗೋದು ಬೇಡ. 47 7 329 ಇದೆ. ಸೊ ಓಕೆ. ಇವಾಗ 47 ಇಂಟು ಇಲ್ಲಿ ಪಾಯಿಂಟ್, ನಾವಿಲ್ಲಿ ಒಂದು ಪಾಯಿಂಟನ್ನು ತಗೊಂಡಿವಿ, ಇಲ್ಲಿ ಕೂಡ ಒಂದು ಪಾಯಿಂಟನ್ನು ನಾವು ತಗೋಬೇಕಾಗತ್ತೆ. 47 7 329 ಅಂದಾಗ ಎಲ್ಲ ಕೂಡ ಶೇಷ 0 ಬರುತ್ತೆ. +7 ಅಂದಾಗ 54 ಆಗುತ್ತೆ. ಹಾಗಾದರೆ 707.29 ಈ ಒಂದು ಸಂಖ್ಯೆಯ ವರ್ಗಮೂಲ 2.7. ನೆಕ್ಸ್ಟ್ ಮೂರನೇ ಪ್ರಶ್ನೆ 51.84 ಅಂತ ಇದೆ. ಇಲ್ಲಿ ಏನಿದೆ, ಸಮ ಸಂಖ್ಯೆಗಳಿದ್ದಾವೆ, 4 ಸಂಖ್ಯೆಗಳಿದ್ದಾವೆ. ಎರಡೆರಡು ಗ್ರೂಪನ್ನು ಮಾಡ್ಕೊಳ್ಳೋಣ. ನಂತರ ನಾವು ಯಾವ ರೀತಿಯಾಗಿ ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯುತ್ತೀವಿ ಅದೇ ಸೇಮ್ ಮೆಥಡಿಂದ ಮಾಡ್ತಾಯಿದ್ವಿ. ಬಟ್ ಇಲ್ಲಿ ದಶಮಾಂಶ ಬಿಂದುಗಳನ್ನು ಎಲ್ಲಿಗೆ ತಗೋಬೇಕು ಅನ್ನೋದು ಒಂದೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇವಾಗ ಮೊದಲನೇದಾಗಿ 51ನ್ನು ತೆಗೆದುಕೊಳ್ಳೋಣ. 51ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದು? 49. ಹಾಗಾಗಿ 7ರ ವರ್ಗ 49. ಸೊ 51ರಲ್ಲಿ 49ನ್ನು ಮೈನಸ್ ಮಾಡಿದಾಗ 2 ಬರುತ್ತೆ. ಈ 84ನ್ನು ಕೆಳಗಡೆ ತೆಗೆದುಕೊಳ್ಳೋಣ. 84. ಸೊ ಇಲ್ಲಿ ಒಂದು ಪಾಯಿಂಟನ್ನು ಕೊಡೋಣ, ಇಲ್ಲಿ ಒಂದು ಪಾಯಿಂಟನ್ನು ತಗೊಳ್ಳೋಣ. +7 ಅಂದಾಗ 14 ಆಗುತ್ತೆ. ಬಿಡಿ ಸ್ಥಾನದಲ್ಲಿ 4 ಇದೆ. 4 ಯಾವ ಸಂಖ್ಯೆಯ ವರ್ಗ ಸಂಖ್ಯೆ? 2ರ ವರ್ಗ ಸಂಖ್ಯೆ. ಹಾಗಾಗಿ ನಾವಿಲ್ಲಿ 142 ಇಂಟು 2 284. 0 +2 144. ಹಾಗಾದರೆ 51.84 ಈ ಒಂದು ಸಂಖ್ಯೆಯ ವರ್ಗಮೂಲ 7.2. ನೆಕ್ಸ್ಟ್ 4ನೇ ಸಬ್ ಕ್ವಶನ್ನ 42.25 ಅಂತ ಇದೆ. ಸೊ 42.25 ಅಂದಾಗ ಇಲ್ಲಿ ಸಮ ಸಂಖ್ಯೆಗಳಿದ್ದಾವೆ, ಎರಡೆರಡರಂತೆ ನಾವು ಗ್ರೂಪನ್ನು ಮಾಡ್ಕೊತೀವಿ. 42ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ 36. 36 6 36 +6 ಡಿವೈಡೆಡ್ ಬೈ 42ರಲ್ಲಿ 36ನ್ನು ಮೈನಸ್ ಮಾಡಿ 6 ಬರುತ್ತೆ. 25ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 25 2ನ್ನು ಕೂಡಿ 12 625. 625 ಅಂದಾಗ ಇಲ್ಲಿ ಏನಾಗ್ತಾ ಇದೆ, ಕೊನೆಯ ಸಂಖ್ಯೆ 25 ಇದೆ. 25 ಯಾವ ಸಂಖ್ಯೆಯ ವರ್ಗ ಸಂಖ್ಯೆ? 5ರ ವರ್ಗ ಸಂಖ್ಯೆ. ಹಾಗಾಗಿ ನಾವಿಲ್ಲಿ 5ನ್ನು ತೆಗೆದುಕೊಳ್ಳೋಣ. 0.5. ಓಕೆ. 125 125 ಇಂಟು 5 625. ಶೇಷ 0 ಬರುತ್ತೆ. +5ನ್ನು ಮಾಡಿ 130. ಹಾಗಾದರೆ √42.25 ಈ ಒಂದು ಸಂಖ್ಯೆ ವರ್ಗಮೂಲ 6.5. ಓಕೆ. ಈ ಒಂದು ಎಕ್ಸಸೈಸ್ನಲ್ಲಿ ಮೂರನೇ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ 5ನೇ ಪ್ರಶ್ನೆ 31.36 ಅಂತ ಇದೆ. ಇಲ್ಲಿ ಕೂಡ ಸಮ ಸಂಖ್ಯೆ ಇದೆ. 31.36 ಅಂದಾಗ ಎರಡೆರಡರಂತೆ ನಾವು ಗ್ರೂಪನ್ನು ಮಾಡ್ಕೊಳ್ಳೋಣ. ಸೊ 31ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ 25. 25 5ರ ವರ್ಗ ಸಂಖ್ಯೆ ಆಗಿದೆ. ಹಾಗಾಗಿ 5 ಇಂಟು 5 25. 31ರಲ್ಲಿ 25ನ್ನು ಮೈನಸ್ ಮಾಡಿ 6 ಉಳಿಯುತ್ತೆ. ಈ 36ನ್ನು ಕೆಳಗಡೆ ತೆಗೆದುಕೊಳ್ಳೋಣ. +5ನ್ನು ಮಾಡೋಣ. ಇವಾಗ ಈ 5ನ್ನು ಕೆಳಗಡೆ ತಗೊಬಂದು +5 ಅಂದಾಗ 10 ಬರುತ್ತೆ. ಇಲ್ಲಿ
ಬಿಡಿ. ಇಲ್ಲಿ ಒಂದು ವರ್ಗ ಸಂಖ್ಯೆ ಇದೆ. ಯಾವ ವರ್ಗ ಸಂಖ್ಯೆ ಇದೆ? 36 ಇದೆ. 36 ಯಾವ ಸಂಖ್ಯೆ ವರ್ಗ ಸಂಖ್ಯೆ? 36ರ ವರ್ಗಮೂಲ 6 ಇದೆ. ಹಾಗಾಗಿ 106.6 636 ಶೇಷ 0. ಈ ಒಂದು ಸಂಖ್ಯೆಯ ವರ್ಗಮೂಲ 31.36. ಈ ಒಂದು ದಶಮಾಂಶ ಸಂಖ್ಯೆಯ ವರ್ಗಮೂಲ 5.6. ಓಕೆ ಫ್ರೆಂಡ್ಸ್, ಯಾವ ರೀತಿಯಾಗಿ ನಾವು ದಶಮಾಂಶ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿಯೋದು ಅಂತ ನೋಡಿದ್ವಿ. ಈ ಒಂದು ಎಕ್ಸಸೈಸ್ನ 3ನೇ ಪ್ರಶ್ನೆ ಪರಿಹಾರಗಳು ಈ ರೀತಿಯಾಗಿದ್ದವು. ಇದು HSTR ಎಕ್ಸಾಮ್, GPSTR, TT ಎಕ್ಸಾಮ್ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ. ಶಾರ್ಟ್ಕಟ್ ಟ್ರಿಕ್ಸ್ಗಳು ಬರ್ತವೆ, ಬೇರೆ ಬೇರೆ ವಿಧಾನಗಳು ಬರ್ತವೆ. ಆದ್ದರಿಂದ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ. ಸೊ ಈ ಒಂದು ಚಾಪ್ಟರ್ನ ನಾವು ಕಂಪ್ಲೀಟಾಗಿ ಎಲ್ಲವನ್ನು ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಇದು HSTR ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ. ಸೊ ಈ ಪ್ರಶ್ನೆಗಳು 3ನೇ ಪ್ರಶ್ನೆ ಈ ರೀತಿಯಾಗಿತ್ತು. ಮುಂದಿನ ಪ್ರಶ್ನೆಗಳನ್ನು ಉಳಿದ ಒಂದು ಮುಂದೆ ಬರುವಂಥ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ಲರೂ ಕೂಡ ಧನ್ಯವಾದಗಳು.